ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ನೂತನ ಸಾರಥಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶಿವಪ್ರಸಾದ್ ಪಿಆರ್ ನೇಮಕ. ಮೌಂಟ್ ಎವರೆಸ್ಟ್ ಅನ್ನು ಏರಲು ಕರ್ನಾಟಕ ತಂಡದ ಸಕಲ ಸಿದ್ಧತೆ. ತ್ರಿವರ್ಣ ಧ್ವಜ, ರಾಜ್ಯ ಲಾಂಛನ ಮತ್ತು ಕನ್ನಡ ಧ್ವಜ ಹಸ್ತಾಂತರಿಸಿದ ಸಿಎಂ. 77 ಮಲೆಗಳ ಒಡೆಯ ಮಾದಪ್ಪ ಈಗ ಬಿಲಿಯನಿಯರ್. ಪ್ರತ್ಯೇಕ ಪ್ರಾಧಿಕಾರದ ನಂತರ ದೇವಾಲಯದ ಅಭಿವೃದ್ಧಿಗೆ ವೇಗ. ಮೆಡಿಕಲ್ ಟೂರಿಸಂ ಹಬ್ ಆಗುವ ಭಾರತದ ಕನಸಿಗೆ ಮಿಡಲ್ ಈಸ್ಟ್ ಅಡ್ಡಿ. ಯುದ್ಧದ ಪರಿಣಾಮ ವಿದೇಶಿಗರಲ್ಲಿ ಹೆಚ್ಚಿದ ಆತಂಕ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ಶಿವಪ್ರಸಾದ್ ಪಿಆರ್ ಅವರನ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ಕೇಡರ್ನ 2013ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ ಹಾಗೂ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿದ್ದ ಇವರು ಆರೋಗ್ಯ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಮುಖ ಆಡಳಿತಾತ್ಮಕ ಅನುಭವ ಹೊಂದಿರುವ ಇವರು ಪ್ರವಾಸೋದ್ಯಮದ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿರುವುದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಮೌಂಟ್ ಎವರೆಸ್ಟ್ ಏರಿ ಅದರ ಶಿಖರವನ್ನ ತಲುಪುವುದು ಅಡ್ವೆಂಚರ್ ಟೂರಿಸಂ ಪ್ರಿಯರ ಕನಸು. ಈ ಕನಸನ್ನ ನನಸು ಮಾಡಲು ಕರ್ನಾಟಕದ ತಂಡವೊಂದು ಸಜ್ಜಾಗಿದ್ದು ಎವರೆಸ್ಟ್ ಏರಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕರ್ನಾಟಕ ಪರ್ವತಾರೋಹಣ ಸಂಘದ ತಂಡದ ಸದಸ್ಯರು ಏಪ್ರಿಲ್ ಮೇ ತಿಂಗಳಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಲು ಸಿದ್ಧರಾಗಿದ್ದು, ಈ ಸಂಬಂಧ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅಲ್ಲದೆ ಪರ್ವತಾರೋಹಣ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳಿಂದ ರಾಷ್ಟ್ರೀಯ ತ್ರಿವರ್ಣ ಧ್ವಜ, ಕರ್ನಾಟಕ ರಾಜ್ಯ ಲಾಂಛನ ಮತ್ತು ಕನ್ನಡ ಧ್ವಜ ಪಡೆದಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವ ಸಿಎಂ ಪರ್ವತಾರೋಹಿಗಳ ಯಶಸ್ಸಿಗೆ ಶುಭ ಕೋರಿದ್ದಾರೆ. ಜಗತ್ತಿನ 7 ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾದ ವಿಕ್ಟೋರಿಯಾ ಜಲಪಾತ ಇಲ್ಲಿದೆ. ಈ ಜಲಪಾತದ ನೀರು ಬೀಳುವ ಶಬ್ದ ಮತ್ತು ಅದರಿಂದ ಏಳುವ ಮಂಜಿನ ತುಂತುರು ಹನಿಗಳು ಕಿಲೋಮೀಟರ್ ದೂರದವರೆಗೂ ಕಾಣುತ್ತವೆ ಮತ್ತು ಕೇಳುತ್ತವೆ. ವಿಕ್ಟೋರಿಯಾ ಜಲಪಾತದ ತುತ್ತ ತುದಿಯಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಒಂದು ಈಜುಕೊಳವಿದೆ. ಪ್ರವಾಸಿಗರು ಪ್ರಪಾತದ ಅಂಚಿನಲ್ಲಿ ನಿಂತು ಈಜಬಹುದು. ನೀರು ಕಡಿಮೆ ಇರುವ ಸಮಯದಲ್ಲಿ ಮಾತ್ರ ಇಲ್ಲಿಗೆ ಅವಕಾಶವಿದ್ದು, ಇದನ್ನು ಜಗತ್ತಿನ ಅತ್ಯಂತ ಸಾಹಸಮಯ ಈಜುಕೊಳ ಎಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಸಫಾರಿ ಎಂದರೆ ಜೀಪಿನಲ್ಲಿ ಹೋಗಿ ಪ್ರಾಣಿಗಳನ್ನು ನೋಡುವುದು. ಆದರೆ ಕಾಡಿನ ಮಧ್ಯೆ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗುತ್ತಾ ವನ್ಯಜೀವಿಗಳನ್ನು ನೋಡುವ ವಾಕಿಂಗ್ ಸಫಾರಿ ಸಂಪ್ರದಾಯ ಮೊದಲು ಶುರುವಾಗಿದ್ದೇ ಇಲ್ಲಿ. ಇದು ಜಗತ್ತಿನ ಅತಿ ದೊಡ್ಡ ತಾಮ್ರ ಉತ್ಪಾದಿಸುವ ದೇಶಗಳಲ್ಲಿ ಒಂದು. ಹಾಗಾದ್ರೆ ಈ ದೇಶದ ಹೆಸರೇನು? ಕೋಟ್ಯಂತರ ಭಕ್ತರ ಆರಾಧ್ಯ ದೈವ ಮಲೆ ಮಹದೇಶ್ವರನ ದೇವಾಲಯದ ವಾರ್ಷಿಕ ಆದಾಯ 100 ಕೋಟಿ ದಾಟುವ ಮೂಲಕ ದಾಖಲೆ ಬರೆದಿದೆ. ಈ ಮೂಲಕ ಶ್ರೀಮಂತ ದೇವಾಲಯಗಳ ಪೈಕಿ ಕುಕ್ಕೆ ಸುಬ್ರಹ್ಮಣ್ಯ ನಂತರ 2ನೇ ಸ್ಥಾನದಲ್ಲಿ ಮಲೆ ಮಹದೇಶ್ವರ ದೇವಾಲಯವಿದೆ. ಮಾದಪ್ಪನ ದರ್ಶನಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಭಕ್ತರ ಸೇವೆ ಮತ್ತು ಕಾಣಿಕೆಗಳು ಕೂಡ 3 ಪಟ್ಟು ಹೆಚ್ಚಿದ್ದು ಬೊಕ್ಕಸ ಯಥೇಚ್ಛವಾಗಿ ತುಂಬಿದೆ. ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹುಂಡಿ, ಪೂಜೆ, ಸೇವೆಗಳಿಂದ ಆದಾಯ ಬರ್ತಾ ಇದೆ. ದೇವಾಲಯಕ್ಕೆ ಬೇಕಾದ ಖರ್ಚು ಕಳೆದು ಈ ಆದಾಯವನ್ನೆಲ್ಲ ಭಕ್ತಾದಿಗಳ ಅನುಕೂಲಕ್ಕೆ ನಾನಾ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತಿದೆ ಎಂದು ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಮೆಡಿಕಲ್ ಟೂರಿಸಂ ಹಬ್ ಆಗುವ ಭಾರತದ ಕನಸಿಗೆ ಮಿಡಲ್ ಈಸ್ಟ್ ಯುದ್ಧ ಅಡ್ಡಗೋಡಿಯಾಗಿ ನಿಂತಿದೆಯಾ? ಈ ಪ್ರಶ್ನೆ ಈಗ ಭಾರತದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಭಾರತದ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಯನ್ನ ಗಮನದಲ್ಲಿರಿಸಿ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಅತಿ ಮುಖ್ಯವಾಗಿ ಭಾರತವನ್ನ ಮೆಡಿಕಲ್ ಟೂರಿಸಂ ಹಬ್ ಮಾಡುವ ಧ್ಯೇಯವನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಆದರೆ ಈಗ ನಡೆಯುತ್ತಿರುವ ಮಿಡಲ್ ಈಸ್ಟ್ ಯುದ್ಧ ಭಾರತದ ಕನಸಿಗೆ ಮುಳುವಾಗಿದೆ. ವರದಿಗಳ ಪ್ರಕಾರ ಇತರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕ್ರಿಟಿಕಲ್ ಸರ್ಜರಿಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಭಾರತದಲ್ಲಿ ಚಿಕಿತ್ಸಾ ವೆಚ್ಚ ಕೂಡ ಕಡಿಮೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಭಾರತದ ಚಿಕಿತ್ಸಾ ಪದ್ಧತಿಯನ್ನ ವಿಶ್ವಕ್ಕೆ ಮಾದರಿ ಮಾಡುವ ಸಲುವಾಗಿ ಯೋಜನೆಗಳನ್ನು ರೂಪಿಸಿದೆ. ಆದರೆ ಯುದ್ಧದ ಪರಿಣಾಮ ನಮ್ಮ ದೇಶದ ಮೆಡಿಕಲ್ ಟೂರಿಸಂ ವಿಸ್ತೃತಗೊಳ್ಳಲು ಅಡ್ಡಿಯಾಗಿದೆ ಎಂದು ವರದಿಗಳು ಹೇಳ್ತಾ ಇದೆ.
ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಯಾವ ದೇಶವನ್ನ ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.